ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದಾರೆ ಅಂದ್ಕೊಂಡಿದ್ದೀನಿ. ಇವತ್ತೊಂದು ಮೂಲಂಗಿ ಉಪಯೋಗಿಸ್ಬಿಟ್ಟು ನಾನು ಸಾಂಬಾರನ್ನ ತೋರಿಸ್ತಾಯಿದ್ದೀನಿ ಫ್ರೆಂಡ್ಸ್. ನೋಡಿ, ತೊಗರಿಬೇಳೆ ಒಂದು ಬೌಲನ್ನ ತೊಗೊಂಬಿಟ್ಟು ಅದು ಚೆನ್ನಾಗಿ ವಾಶ್ ಮಾಡಿಕೊಂಡು ಆ ತೊಗರಿಬೇಳೆನ ನೀರು ಮುಳುಗೋಷ್ಟು ನೀರನ್ನ ಹಾಕ್ಕೊಂಡಿದ್ದೀನಿ. ಓಕೆನಾ. ಒಂದು 1/4 kg ಮೂಲಂಗಿ ತೊಗೊಂಡಿದ್ದೀನಿ. ನೋಡಿ, ತೊಗರಿಬೇಳೆ ನೀರು ಮುಳುಗೋಷ್ಟು ಹಾಕ್ಕೊಂಡಿದ್ದೀನಿ. ಅದಕ್ಕೆ ಸ್ವಲ್ಪ 4 ಟೊಮೊಟೊ, ನಾಟಿ ಟೊಮೊಟೊ ತೊಗೊಂಡಿದ್ದೀನಿ. ಸ್ವಲ್ಪ ಅರಿಶಿನ ಪುಡಿ ಹಾಕೋಣ ಮತ್ತು ಸ್ವಲ್ಪ ಎಣ್ಣೆ ಹಾಕ್ಕೋಬೇಕಾಗತ್ತೆ. ಅದು ತೊಗರಿಬೇಳೆ ಬೇಯೋದಕ್ಕೆ ಒಂಚೂರು ಅರಿಶಿನ ಪುಡಿ ಹಾಕ್ಕೊತಿದ್ದೀನಿ. ಒಂದು 1/4 ಚಮಚದಷ್ಟು, 1 ಸ್ಪೂನಷ್ಟು ಎಣ್ಣೆನ ಹಾಕ್ಕೊಡಿ. ಸ್ಪೂನ್ ಎಣ್ಣೆ ಹಾಕ್ತಾಯಿದ್ದೀನಿ. ಈಗ 4 ಟೊಮೊಟೊನ ಕಟ್ ಮಾಡಿಕೊಂಡು ಹಾಕ್ಕೊಳ್ಳೋಣ. ಬರೀ ನಾಟಿ ಟೊಮೊಟೊನೇ ಹಾಕ್ತೀವಿ ಅಂದರೆ ಒಂದು 5-6 ಬೇಕಾದರೆ ಹಾಕ್ಕೋಬೋದು. ನಾನು ಸ್ವಲ್ಪ ಹುಣಸೆಹಣ್ಣನ್ನು ಉಪಯೋಗಿಸ್ತೀನಿ. ಬಟ್ ಚೆನ್ನಾಗಿರುತ್ತೆ, ಟೇಸ್ಟ್ ಎರಡೂ ಬ್ಯಾಲೆನ್ಸ್ ಆಗಿ ತುಂಬ ಚೆನ್ನಾಗಿ ರುಚಿಯಾಗಿರುತ್ತೆ. ಈ ಥರ 4 ಹೋಳು ಮಾಡಿಕೊಂಡು ಹಾಕ್ಕೊಳ್ಳಿ. ಚಿಕ್ಕದಾಗಿ ಕಟ್ ಮಾಡೋದೇನು ಬೇಡ. ಜಸ್ಟ್ ಅದೊಂದು 2 ವಿಸಲ್ನ ಬರೆಸ್ಕೊಂಡು ಬೇಳೆನ ಬೇಯಿಸ್ಕೋಬೇಕು. ಈ ರೀತಿ ನೀವು ಮಾಡಿ ಫ್ರೆಂಡ್ಸ್, ತುಂಬ ಚೆನ್ನಾಗಿರುತ್ತೆ. ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿದ್ರೆ ನೋಡಿ, ನನಗೆ ಕರೆಕ್ಟಾಗಿ ಅರ್ಥ ಆಗುತ್ತೆ. ಹಾಗೆ ನನಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮಗೆ ಫಸ್ಟು ನೋಟಿಫಿಕೇಷನ್ ಬರುತ್ತೆ. ಫಸ್ಟು ನೀವೇ ನೋಡ್ಬೋದು ವಿಡಿಯೋನ. ನೋಡಿ, ಕಟ್ ಮಾಡಾಯಿತು. ಇವಾಗ ನಾನು ಅದನ್ನು ಬೇಯೋದಕ್ಕೆ ಇಡ್ತೀನಿ. ಬೆಳ್ಳುಳ್ಳಿ ಸುಲಿದಿಟ್ಕೊಂಡಿದ್ದೆ, ಒಂದು 5-6 ಬೆಳ್ಳುಳ್ಳಿನ ಹಾಕ್ಕೊಳ್ತಾಯಿದ್ದೀನಿ. ಇವಾಗ ಲಿಡ್ನ ಕ್ಲೋಸ್ ಮಾಡಿಬಿಟ್ಟು 2 ವಿಸಲ್ನ ಬರೆಸ್ಕೊಳ್ಳೋಣ. ನೀರು ಮುಳುಗುವಷ್ಟು ತೊಗರಿಬೇಳೆಗೆ ನೀರು ಮುಳುಗುವಷ್ಟು ಹಾಕ್ಕೊಂಡು ಅರಿಶಿನ ಪುಡಿ ಮತ್ತು ಎಣ್ಣೆ, 4 ಟೊಮೊಟೊ, ಬೆಳ್ಳುಳ್ಳಿನ ಹಾಕ್ಬಿಟ್ಟು 2 ವಿಸಲ್ ಬರೋವರೆಗೂ ಫ್ರೆಂಡ್ಸ್. ಇವಾಗ ನೋಡಿ, ನಾನು 3 ಮೂಲಂಗಿನ ಎರೆದ್ಬಿಟ್ಟು ಇಟ್ಕೊಂಡಿದ್ದೀನಿ. ಸ್ಲೈಸ್ ಥರ ಕಟ್ ಮಾಡ್ತೀನಿ ನಾನು. ಸ್ಲೈಸ್ ಥರ ಬೇಕಾದ್ರೆ ನೀವು ಕಟ್ ಮಾಡ್ಕೊಳ್ಳಿ. ನಾನು ಸ್ಲೈಸ್ ಥರ ಕಟ್ ಮಾಡ್ತಾಯಿದ್ದೀನಿ. ಈಗ ನಿಮ್ಗೆ ಯಾವ ಥರ ಬೇಕು ಆ ರೀತಿ ನೀವು ಕಟ್ ಮಾಡ್ಕೊಳ್ಬೋದು. ಸ್ಲೈಸ್ ಥರ ಕಟ್ ಮಾಡ್ಕೊತಾ ಇದ್ದೀನಿ. ನೀವು ಇದ್ರ ಜೊತೆ ಬೇಕಾದ್ರೆ ತರಕಾರಿಗಳು ಬೇಕಾದ್ರೂ ನೀವು ಹಾಕ್ಕೋಬೋದು. ಇದು ತುಂಬಾ ಒಳ್ಳೆಯದು ಫ್ರೆಂಡ್ಸ್. ಓಕೆನಾ. ಮೋಷನ್ ಪ್ರಾಬ್ಲಮ್ ಇದ್ದರೆ ಹಸಿಯಾಗಿ ತಿನ್ಬೋದು. ಇದು ಸಾಲೆಡ್ ಮಾಡ್ಕೊಂಡು ತಿನ್ಬೋದು. ಮತ್ತು ವೆಯ್ಟ್ ಲಾಸ್ ಮಾಡೋದಕ್ಕೆ ಎಲ್ಲದಕ್ಕೂ ತುಂಬಾ ಒಳ್ಳೆ ತರಕಾರಿ ಅಂತಲೇ ನಾವು ಹೇಳ್ಬೋದು. ಈ ಥರ ಚಿಕ್ಕದಾಗಿ ಸ್ಲೈಸ್ ಥರ ಕಟ್ ಮಾಡ್ಕೊಳ್ಳಿ. ಇದ್ರ ಜೊತೆ ನೀವು ತೆಂಗಿನ ತುರಿ ಮತ್ತು ಹೆಸರು ಬೇಳೆ ಹಾಕ್ಕೊಂಡ್ಬಿಟ್ಟು ಬೇಕಾದ್ರೆ ಸ್ಯಾಲೆಡ್ ಥರ ಬೇಕಾದ್ರೆ ನೀವು ಮಾಡ್ಕೊತಿರ್ಬೋದು, ವೆಯ್ಟ್ ಲಾಸ್ ಮಾಡೋವಂಥವ್ರು. ನಾನು ಮುಂದಿನ ವೀಡಿಯೋಗಳಲ್ಲಿ ನಾನು ತೋರಿಸ್ತೀನಿ. ಒಗ್ಗರಣೆ ನೋಡಿ, ಕಟ್ ಮಾಡಿ ಆಯಿತು. ಇವಾಗ ಒಂದು ಒಗ್ಗರಣೆ ಹಾಕ್ಕೊಳ್ಳೋದಕ್ಕೆ ಒಂದು ತರಕಾರಿ ಈರುಳ್ಳಿನ ಕಟ್ ಮಾಡ್ಕೊತಾ ಇದ್ದೀನಿ. ನೋಡಿ, ಒಂದು ಈರುಳ್ಳಿ ಕಟ್ ಮಾಡಿದ್ದೀನಿ. ಮತ್ತು 2 ಒಣಮೆಣಸಿನ್ಕಾಯಿ ಮತ್ತು ಕರಿಬೇವಿನ ಸೊಪ್ಪು ಮತ್ತು ಸಾಸಿವೆ ತೊಗೊಂಡಿದ್ದೀನಿ ಒಗ್ಗರಣೆಗೆ. ಸ್ವಲ್ಪ ಇಂಗು ಮತ್ತು ಎಣ್ಣೆ ಒಗ್ಗರಣೆಗೆ. ಇವಾಗ ಲಿಡ್ನ ಓಪನ್ ಮಾಡೋಣ. ತರಕಾರಿ ಬೆಂದಿದೆ. ನಾನು ಟೊಮೊಟೊ ಮತ್ತು ಬೇಳೆ ಎಲ್ಲ ಬೇಯಿಸಿದ್ನಲ್ವ, ಬೆಂದಿದೆ ನೋಡಿ. ಇವಾಗ ಸ್ಮ್ಯಾಶ್ ಮಾಡ್ಕೊಳ್ಳೋಣ. ಸ್ವಲ್ಪ ನೀವು ಸೌಟಲ್ಲಿ ಬೇಕಾದ್ರೂ ಮಾಡ್ಕೋಬೋದು, ಇಲ್ಲ ಸ್ಮ್ಯಾಶರ್ ಇದ್ದರೆ ನೀವು ಸ್ಮ್ಯಾಶರಲ್ಲಿ ಬೇಕಾದ್ರೂ ಮಾಡ್ಕೋಬೋದು. ಸ್ವಲ್ಪ ಮಾಡ್ಕೊಳ್ಳಿ ಲೈಟಾಗಿ. ನೋಡಿ, ಲೈಟಾಗಿ ನಾನು ಮಾಡ್ಕೊತಾ ಇದ್ದೀನಿ. ಇವಾಗ ಒಂದು ಕುಕ್ಕರ್ನ ಇಟ್ಕೊಂಡು ಎಣ್ಣೆ ಹಾಕ್ಕೊತಾ ಇದ್ದೀನಿ. ಒಂದು 2-3 ಚಮಚ 2-3 ಚಮಚ ಎಣ್ಣೆ ಹಾಕ್ಕೊಂಡು, ತುಪ್ಪ ಬೇಕಾದರೂ ಹಾಕ್ಕೋಬೋದು. 2-3 ಚಮಚ ಎಣ್ಣೆನ ಹಾಕ್ಕೊಂಡು ಅದು ಕಾಯ್ದ ನಂತರ ಸ್ವಲ್ಪ ಕಾಯಿಲಿ. ಇವಾಗ ಎಣ್ಣೆ ಕಾದ ನಂತರ ಸಾಸಿವೆ ಹಾಕ್ಕೊಳ್ಳಿ ಫ್ರೆಂಡ್ಸ್. 1 ಸ್ಪೂನ್ ಸಾಸಿವೆ ಹಾಕ್ಕೊತಿದ್ದೀನಿ ನಾನು. ಅದು ಚಟಪಟ ಅಂತ ಸಿಡಿಬೇಕು. ಇವಾಗ ನೋಡಿ, ಸಿಡಿತಾ ಇದೆ. ಸಿಡಿಯೋಕ್ಕೆ ಮುಂಚೆನೇ ಒಗ್ಗರಣೆ ಇದು ಮಾಡಬೇಡಿ, ಅದು ಕಹಿ ಬರುತ್ತೆ. ಸಾಸಿವೆ ಸಿಡಿದ ನಂತರನೇ ನೀವು ಹಾಕಬೇಕು. ಓಕೆನಾ. ಇವಾಗ ನೋಡಿ, ಸಿಡಿತಾ ಇದೆ. 2 ಒಣಮೆಣಸಿನ್ಕಾಯಿ ಹಾಕ್ಕೊತೀನಿ ನಾನು. ಮತ್ತು ಒಂದು ಈರುಳ್ಳಿ ಕಟ್ ಮಾಡ್ಕೊಂಡಿದ್ನಲ್ಲ, ಒಂದು ಈರುಳ್ಳಿ ಹಾಕ್ಕೊತಾ ಇದ್ದೀನಿ. ಮತ್ತು ಒಂದು ಕಡ್ಡಿ
ಕರಿಬೇವು ತೋರಿಸಿದ್ನಲ್ವ, ಕರಿಬೇವನ್ನ ಹಾಕ್ಕೊಳ್ತಾಯಿದ್ದೀನಿ. ಕರಿಬೇವನ್ನ ಹಾಕ್ಕೊಂಡಿದ್ದೀನಿ ನೋಡಿ. ಸ್ವಲ್ಪ ಇದಾಗಲಿ, ಮತ್ತು ಹಿಂಗು ಇಷ್ಟೂ ಸ್ವಲ್ಪ ವಾಸನೆ ಹೋಗೋ ಥರ ಒಂದು ಫ್ರೈ ಥರ ಆಗಲಿ. ಮಿಕ್ಸ್ ಮಾಡೋದೇನು ಬೇಡ, ಹಾಗೆ ಇದಾಗಲಿ. ಮತ್ತು ನಾವು ಕಟ್ ಮಾಡಿಟ್ಕೊಂಡ್ರು ಮೂಲಂಗಿನ ಹಾಕಬೇಕಾಗತ್ತೆ. 1 ಸ್ಪೂನ್ ನಾನು ಕಲ್ಲುಪ್ಪನ್ನು ಹಾಕ್ಕೊಳ್ತಾಯಿದ್ದೀನಿ. ಈಗ ಏನಕ್ಕೆ ಹಾಕ್ಕೊಳ್ತಿದ್ದೀನಿ ಅಂದರೆ, ನಾನು ಸ್ವಲ್ಪ ಹುರ್ಕೊಳ್ತೀನಿ. ನಾನು ಇದನ್ನು ಕ್ಲೋಸ್ ಮಾಡಿಬಿಟ್ಟು ಲಿಡ್ನ ನೋಡಿ. ಇವಾಗ ಮೂಲಂಗಿ ಹಾಕ್ತಾಯಿದ್ದೀನಿ. ಸ್ವಲ್ಪ ಅದ್ರ ವಾಸನೆ ಹೋಗೋವರೆಗೂ ಸ್ವಲ್ಪ ಎಣ್ಣೆನಲ್ಲೇ ಫ್ರೈ ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟು. ಮಿಕ್ಸ್ ಮಾಡಿ ಲಿಡ್ನ ಕ್ಲೋಸ್ ಮಾಡಿಬಿಟ್ಟಿದ್ದೀನಿ ನಾನು. ಇವಾಗ ಹುಣಸೆ ಹುಳಿ ತೊಗೊಂಡಿದ್ದೀನಿ ಒಂದು ಬೌಲ್ನಲ್ಲಿ. ಅದಕ್ಕೆ 2 ಚಮಚ ಮನೆಯಲ್ಲೇ ಮಾಡಿರೋಂಥ ಸಾಂಬಾರು ಪೌಡ್ರನ್ನ ತೊಗೊತಿದ್ದೀನಿ. ಇದು ಆಲ್ ಇನ್ ಒನ್ ಅಂತಲೇ ಹೇಳ್ಬೋದು ಫ್ರೆಂಡ್ಸ್. ಇದು ತರಕಾರಿ ಸಾರಿಗೆ ಮತ್ತು ಪಲ್ಯಗಳಿಗೆ ಎಲ್ಲದಕ್ಕೂ ಯೂಸ್ ಮಾಡ್ತೀನಿ ನಾನು. 2 ಸ್ಪೂನ ನಾನು ಇವಾಗ ಹಾಕ್ಕೊಂಡಿದ್ದೀನಿ. ಸ್ವಲ್ಪ ನೀರನ್ನ ಹಾಕ್ಕೊಂಡು ಅದನ್ನು ಕಲಿಸ್ಕೊತೀನಿ. ಏಕೆಂದರೆ ಡೈರೆಕ್ಟ್ ಹಾಕಿದ್ರೆ ಅದು ಗಂಟುಗಳು ಥರ ಇರುತ್ತಲ್ವ, ಅದಕ್ಕೆ ನೀವು ಈ ಥರ ಬೇಕಾದರೂ ಮಾಡ್ಬೋದು. ಇಲ್ಲ ಹಾಗೆ ಹಾಕ್ತಿವಿದ್ರೂ ಡೈರೆಕ್ಟ್ ಹಾಕ್ಬೋದು. ಒಂದು ಸ್ವಲ್ಪ ಮಿಕ್ಸ್ ಮಾಡ್ಕೊಂಬಿಟ್ಟು ಇವಾಗ ಬೇಯ್ತಿರೋ ತರಕಾರಿ ಒಳಗಡೆ ನಾನು ಹಾಕ್ತೀನಿ ನೋಡಿ. ಕಲಿಸ್ಕೊಂಡಿದ್ದೀನಿ ನಾನು. ಇವಾಗ ಅದ್ರ ಲಿಡ್ನ ಓಪನ್ ಮಾಡಿ ನೋಡೋಣ. ಇವಾಗ ನೋಡಿ ಎಲ್ಲ ಚಿಕ್ಕದಾದಂಗೆ ಆಗಿದೆ. ಓಕೆನಾ. ಈ ಟೈಮ್ನಲ್ಲಿ ನಾವು ಸ್ಮ್ಯಾಶ್ ಮಾಡಿಟ್ಕೊಂಡ್ರು